ನಾವು ಬಸವನಗೌಡ ದದ್ದಲ್ ಅವ್ರನ್ನ ಅಧ್ಯಕ್ಷರು ಮಾಡಿದ್ದೀವಿ. ಅಲ್ಲಿಗೆ ನಾಗೇಂದ್ರ ಅವರು ಕನ್ಸರ್ನ್ ಮಿನಿಸ್ಟರ್ ಆಗಿದ್ದರು. ಬಳ್ಳಾರಿ ರೂರಲ್ ಶಾಸಕ ನಾಗೇಂದ್ರ ಅವರು ಅದರ ಮಂತ್ರಿಯಾಗಿದ್ದರು. ಆ ಕಾಲದಲ್ಲಿ ಅಕ್ರಮ ನಡೆದಿದೆ ಅಂತ ಒಂದು ವಸಂತನಗರ ಬ್ರಾಂಚ್ನಿಂದ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅಲ್ಲಿ ಶೋಭನಾ ಅಂತೇಳಿ ಮ್ಯಾನೇಜರು, ಶ್ರೀಮತಿ ಶೋಭನಾ ಅಂತೇಳಿ ಮ್ಯಾನೇಜರು, ಅಲ್ಲಿಂದ MD ರೋಡ್ನಲ್ಲಿ ಇರ್ತಕ್ಕಂಥ ಬ್ಯಾಂಕು, ಅದೇ ಬ್ಯಾಂಕು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಅಧೀನದಲ್ಲಿ, ನಮ್ಮ ಅಧೀನದಲ್ಲಿ ಬರಲ್ಲ. ಇಟ್ಸ್ ಎ ನ್ಯಾಷನಲೈಸ್ಡ್ ಬ್ಯಾಂಕ್. ಆ ನ್ಯಾಷನಲೈಸ್ಡ್ ಬ್ಯಾಂಕ್ನಲ್ಲಿ ಇಲ್ಲಿದ್ದಂಥ ಹಣವನ್ನು ಅಲ್ಲಿಗೆ ವರ್ಗಾವಣೆ ಮಾಡಿದ್ದಾರೆ. ವಸಂತನಗರದಲ್ಲಿ ಇದ್ದಂಥ ಹಣನ MG ರೋಡ್ನಲ್ಲಿರ್ತಕ್ಕಂಥ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅಲ್ಲಿಗೆ ವರ್ಗಾವಣೆ ಮಾಡಿದ್ದಾರೆ. ಬೇರೆ ಬೇರೆ ಕಡೆಯಿಂದ 187 ಕೋಟಿ 33 ಲಕ್ಷ ಎಲ್ಲ ಬ್ಯಾಂಕಿನಲ್ಲಿ, ವಸಂತನಗರ ಬ್ಯಾಂಕ್ನಲ್ಲಿ ಇದ್ದದ್ದು, ಮತ್ತೆ ಓಡಿ ತಗೊಂಡಿದ್ದದು, ಖಜಾನೆಯಲ್ಲಿದ್ದಂಥ 43 ಕೋಟಿ 33 ಲಕ್ಷ ಇದ್ದದ್ದು, ಅದನ್ನು ಎಲ್ಲ ಸೇರಿ 187 ಕೋಟಿ 33 ಲಕ್ಷ, 137 ಕೋಟಿ ಎಲ್ಲ 187 ಕೋಟಿ 33 ಲಕ್ಷ ಒಟ್ಟು. MG ರೋಡ್ನಲ್ಲಿರ್ತಕ್ಕಂಥ ಬ್ರಾಂಚಿನ 3 ಜನ ಅಧಿಕಾರಿಗಳು ಪ್ರಮುಖವಾಗಿದ್ದಾರೆ. ಒಂದು ಚೀಫ್ ಮ್ಯಾನೇಜರ್ ಸುಚಿಸ್ಮಿತಾ ರಾಹುಲ್, ಸಿ ದೀಪಾ ಡಿ ಅವರು ಡೆಪ್ಟಿ ಮ್ಯಾನೇಜರ್. ಆಮೇಲೆ ಕೃಷ್ಣಮೂರ್ತಿ ಅನ್ನೋರು ಕ್ರೆಡಿಟ್ ಆಫೀಸರ್. ಅಶೋಕ್ ಅವರು ಇವರು ಪ್ರಸ್ತಾಪನೆ ಮಾಡಿಲ್ಲ. ಈಗ ಒಂದು ಬ್ರಾಂಚ್ನಿಂದ ಇನ್ನೊಂದು ಬ್ರಾಂಚ್ಗೆ ಹಣ ವರ್ಗಾವಣೆ ಆದರೆ ಯಾಕೆ ವರ್ಗಾವಣೆ ಆಯಿತು ಏನು ಅಂತೆಲ್ಲ ಕೇಳಬೇಕಲ್ವ? ಯಾಕೆ ನೀವು ಇದೆಲ್ಲ ಮಾಡ್ತಾ ಇದ್ದೀರಿ ಅನ್ನೋದು ಕೇಳಬೇಕಲ್ಲ. ನಂಬರ್ 1. ನಂಬರ್ 2, 187 ಕೋಟಿ 33 ಲಕ್ಷದಲ್ಲಿ 89 ಕೋಟಿ 63 ಲಕ್ಷ, ಸುಮಾರು 18 ಅಕೌಂಟ್ಗಳಿಗೆ ತೆಲಂಗಾಣಕ್ಕೂ ಹೋಗುತ್ತೆ, ಹೈದರಾಬಾದ್ಗೂ ಹೋಗುತ್ತೆ. ಇವರು ಗೊತ್ತಿಲ್ಲದೆ ಸುಮ್ಮನೆ ಬೇರೆ ರಾಜ್ಯಕ್ಕೆ ಹೋದರೂ ಸುಮ್ಮನೆ ಇದ್ಬಿಡೋದ? ಇವ್ರದ್ದೇನು ಜವಾಬ್ದಾರಿ ಇಲ್ವಾ? ವೆರಿಫೈ ಮಾಡಬೇಕಲ್ಲ. 187 ಕೋಟಿ 33 ಲಕ್ಷ ಅಲ್ಲಿ ಜಮಾ ಆಗುತ್ತೆ. ಅದರೊಳಗಡೆ 89 ಕೋಟಿ 63 ಲಕ್ಷ ಬೇರೆ ಬೇರೆ ಅಕೌಂಟ್ಸ್ಗೆ 18 ಅಕೌಂಟ್ಗಳಿಗೆ ಹೋಗುತ್ತೆ. ಅಲ್ಲಿಂದ 199 ಬೇರೆ ಅಡಿಷನಲ್ ಅಕೌಂಟ್ಗಳಿಗೆ ಹೋಗುತ್ತೆ. ಒಟ್ಟು 217 ಅಕೌಂಟ್ಗಳಿಗೆ ಹೋಗುತ್ತೆ.